ಸಿಂಹರಾಶಿ ಕುಟುಂಬದಲ್ಲಿ ಮಾತೆಯರ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಹೆಂಗಸರ ಆರೋಗ್ಯ ಕೆಡೋದ್ರಿಂದ ಮನಸ್ಸಿಗೆ ಒಂದು ರೀತಿಯಲ್ಲಿ ಹಿಂಸೆಯನ್ನು ಅನುಭವಿಸಬೇಕಾಗತ್ತೆ. ಅನಗತ್ಯವಾದಂತಹ ವಿಚಾರಗಳಿಗೆ ಜಗಳವಾಗ್ತಕ್ಕಂತಹ ಸಂಭವ ಹೆಚ್ಚಾಗಿರುತ್ತೆ. ಆದರೆ ಜಗಳವನ್ನು ಮಾಡಬೇಕಾದಂತಹ ಪ್ರಮೇಯ ಇರುವುದಿಲ್ಲ. ಸಮಾಧಾನವಾಗಿ ಕೂತು ಮಾತುಕತೆಯಲ್ಲಿ ಅದನ್ನು ಬಗೆಹರಿಸ್ಕೊಳ್ಬೋದು ಏನೇ ಸಮಸ್ಯೆಗಳಿದ್ದರೂ. ಆದರೆ ಜಗಳಕ್ಕೆ ಅವಕಾಶ ಅಂತಕ್ಕಂಥದ್ದು ಇರುತ್ತೆ ಅಲ್ಲಿ ಅಂತ ಅರ್ಥ. ಆತುರಾತುರವಾಗಿ ಯಾವುದೇ ನಿರ್ಧಾರಗಳನ್ನು ಮಾಡಬೇಡಿ. ತುಂಬ ತಾಳ್ಮೆ ಇರಲಿ. ವಿವೇಕವನ್ನು ಉಪಯೋಗಿಸಿ ಸಾಧಕ ಬಾಧಕಗಳನ್ನು ನೋಡಿ ಯಾವುದೇ ಒಂದು ತೀರ್ಮಾನವನ್ನು ಮಾಡಿ ಅಂತ ಅರ್ಥ. ದಾಂಪತ್ಯದಲ್ಲಿ ತುಂಬ ಏನೋ ಒಂದು ರೀತಿಯಲ್ಲಿ ಅಸಮಾಧಾನ, ಜೊತೆಗೆ ಬಿಡುವಿಲ್ಲದೆ ಇರತಕ್ಕಂತಹ ಕೆಲಸ, ಒತ್ತಡ ಇವೆಲ್ಲವೂ ಕೂಡ ಮನಸ್ಸಿಗೆ ಹಿಂಸೆಯನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಹತ್ತಿರದ ಸ್ನೇಹಿತರು ಅಥವಾ ಸಂಬಂಧಿಕರು ನಿಮಗೆ ದ್ರೋಹ ಮಾಡ್ತಕ್ಕಂತಹ ಸಾಧ್ಯತೆ ತುಂಬ ಆಘಾತವಾಗುತ್ತೆ ಮನಸ್ಸಿಗೆ. ಯಾಕೆ ಅಂತಂದರೆ ಪರಿಪೂರ್ಣವಾಗಿ ಅವರನ್ನ ನಂಬಿ ಅವರ ಜೊತೆಯಲ್ಲಿ ಒಡನಾಟವನ್ನು ಇಟ್ಟುಕೊಂಡು ಅವರ ಜೊತೆಯಲ್ಲಿ ವ್ಯವಹಾರವನ್ನು ಮಾಡ್ತಾ ಅವರಿಂದಲೇ ಮೋಸ ಆಗುತ್ತೆ, ವಂಚನೆ ಆಗುತ್ತೆ, ದಗ ಆಗುತ್ತೆ, ದ್ರೋಹ ಆಗುತ್ತೆ ಅಂತಂದರೆ ಸಹಿಸ್ಕೊಳ್ಳೋದು ಕಷ್ಟ ಸಾಧ್ಯವಾಗುತ್ತೆ. ವಿದ್ಯಾರ್ಥಿಗಳು ಮತ್ತು ಸರ್ಕಾರಿ ನೌಕರರು ಹಲವಾರು ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸಬೇಕಾದಂತಹ ದಿವಸ ಇದಾಗಿರುತ್ತೆ. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ಪ್ರೇಮಿಗಳಿಗೆ ಹಲವಾರು ವಿಚಾರಗಳಲ್ಲಿ ಅಡ್ಡಿಯಾಗತ್ತೆ. ಕೆಲವೊಂದಷ್ಟು ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಸಮಾಜದ ದೃಷ್ಟಿಯಿಂದ ನೋಡ್ತಾ ಹೋದಾಗ ಅದು ಅಷ್ಟು ಸುಲಭವಾಗಿರೋದಿಲ್ಲ. ಅವಮಾನಕ್ಕೆಲ್ಲ ಕಾರಣವಾಗ್ತಕ್ಕಂತಹ ಸಾಧ್ಯತೆ. ಕಾರ್ಯಕ್ಷೇತ್ರದಲ್ಲಿ ಸಿಹಿ ಸುದ್ದಿ ಇರುತ್ತೆ, ಆದರೆ ಅನುಭವಿಸುವ ಯೋಗ ಇರೋದಿಲ್ಲ. ಯಾವುದೋ ಒತ್ತಡ, ಇನ್ಯಾವುದೋ ಕೆಲಸವನ್ನು ಆ ಸಮಯಕ್ಕೆ ಸರಿಯಾಗಿ ಪೂರೈಸಬೇಕು ಅನ್ನುವಂತಹ ಒಂದು ಕಟ್ಟುನಿಟ್ಟಾದ ನಿಯಮ, ಇದರ ಮಧ್ಯದಲ್ಲಿ ಸಂತೋಷವನ್ನು ಅನುಭವಿಸೋದಕ್ಕೆ ಅವಕಾಶಗಳು ಆಗದೇ ಇರತಕ್ಕಂತಹದ್ದು. ಧನಾತ್ಮಕವಾದಂತಹ ಚಿಂತನೆಗಳು ನಿಮ್ಮ ಮನಸ್ಸಿಗೆ ಬರೋದೇ ಇಲ್ಲ. ಏನು ಆಲೋಚನೆ ಮಾಡಿದರೂ ಕೂಡ ಕೆಡಕಾಗತ್ತೆ, ಏನೋ ತೊಂದರೆ ಆಗುತ್ತೆ ಅನ್ನುವಂತಹ ಭಯ, ಆ ಆತಂಕದಲ್ಲೇ ನೀವಿರ್ತೀರಿ. ಒಳ್ಳೆಯದೂ ಕೂಡ ಆವಾಗ ಕೆಡಕಾಗುವಂತಹ ಸಾಧ್ಯತೆ. ಕುಟುಂಬದ ಎಲ್ಲ ಸದಸ್ಯರು ಕೂಡ ಸಂತೋಷವಾಗಿರ್ತಾರೆ ನಿಮ್ಮೊಬ್ಬರನ್ನು ಹೊರತಾಗಿ. ಇವೆಲ್ಲವನ್ನು ಗಮನಿಸಿದಾಗ ನಾವು ಎಷ್ಟರ ಮಟ್ಟಿಗೆ ಸರಿಯಾದಂತಹ ರೀತಿಯಲ್ಲಿ ಆಲೋಚನೆಯನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಸಾಯಂಕಾಲದ ಹೊತ್ತಿಗೆ ಅದೃಷ್ಟ ವಿರುದ್ಧವೇನೋ ಅಂತ ಅನಿಸುತ್ತೆ. ಯಾವುದೂ ಕೂಡ ನೀವು ಅಂದುಕೊಂಡ ಹಾಗೆ ಆಗೋದಿಲ್ಲ. ಇರುವಂತಹ ಒಳ್ಳೆಯ ಸಮಯ, ಇರುವಂತಹ ಸಂತೋಷವಾಗಿರಬೇಕಾದಂತಹ ಕಾಲ, ಅದು ಕೂಡ ಕಳೆದು ಹೋಗಿರ್ತಕ್ಕಂಥದ್ದಾಗತ್ತೆ. ಆರ್ಥಿಕವಾದಂತಹ ಸ್ಥಿತಿ ಅಥವಾ ಬಂಧುಗಳಲ್ಲಿರ್ತಕ್ಕಂತಹ ವಿಶ್ವಾಸ ಇವೆಲ್ಲವೂ ಕೂಡ ನೀವು ಅಂದುಕೊಂಡ ಹಾಗೆ ನಡೆಯುತ್ತೆ, ಅದು ಸಮಾಧಾನ. ಆದರೆ ಸಂತೋಷ ಪಡಬೇಕಾದಂತಹ ಸಮಯದಲ್ಲಿ ನೀವು ನೀರಸವಾಗಿರ್ತೀರಿ ಅಂತಕ್ಕಂಥದ್ದು. ಕುಬೇರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ನನಗೆಲ್ಲರೂ ಇದ್ದಾರಪ್ಪ, ಆದರೆ ನನ್ನ ಒಂದು ಸಮಸ್ಯೆಗೆ, ನನ್ನ ಕಷ್ಟ ಕಾಲದಲ್ಲಿ ಯಾರೂ ಆಗೋದಿಲ್ಲ ಅನ್ನುವಂತಹ ಭಾವನೆ ನಿಮ್ಮ ಮನಸ್ಸಿಗೆ ಬರುವಂಥದ್ದು. ಕಷ್ಟಪಟ್ಟು ಮಾಡಿದಂತಹ ಕೆಲಸ, ಹಾಗೆ ಹಿಂದೆ ಮಾಡಿದಂತಹ ಯಾವುದೋ ಒಂದು ಒಳ್ಳೆಯ ಉದ್ಯೋಗ, ನೌಕರಿ, ವೃತ್ತಿ ನಿಮಗೆ ನೆನಪಾಗಿ ತುಂಬ ನೋವನ್ನು ಅನುಭವಿಸ್ತೀರಿ. ಯಾಕೆ ಅಂತಂದರೆ ಅವತ್ತು ಕಷ್ಟಪಟ್ಟರೂ ಕೂಡ ಮನಸ್ಸಿಗೆ ಸಮಾಧಾನ ಇತ್ತು, ಇವತ್ತು ಆ ರೀತಿಯಲ್ಲಿಲ್ಲ ಅನ್ನುವಂತಹ ನೋವು ನಿಮಗೆ ಆಗುವಂಥದ್ದು. ಕುಟುಂಬದಲ್ಲಿ ನಂಬಿಕೆ ಕಡಿಮೆ ಆಗ್ತಕ್ಕಂಥದ್ದು. ಯಾರೂ ಕೂಡ ನಿಮ್ಮನ್ನು ಅಷ್ಟು ಸುಲಭವಾಗಿ ನಂಬದೇ ಇರತಕ್ಕಂತಹ ಪರಿಸ್ಥಿತಿಯನ್ನು ತಂದುಕೊಳ್ತೀರಿ ಅನ್ನುವಂಥದ್ದು. ಮಹಿಳೆಯರಿಗೆ ಆರೋಗ್ಯ ತುಂಬ ಕೆಟ್ಟದಾಗಿ ಕಾಡ್ತಕ್ಕಂಥದ್ದು, ಸಮಸ್ಯೆಯೂ ಕೂಡ ಆಗುವಂತಹ ಸಾಧ್ಯತೆ. ಹಣದ ಖರ್ಚು, ಅನಾರೋಗ್ಯ ಇವೆಲ್ಲವೂ ಕೂಡ ಮನಸ್ಸಿನ ಮೇಲೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಅಲ್ಪ ಸ್ವಲ್ಪ ಕೂಡಿಟ್ಟಿದ್ದಂತಹ ಹಣವೂ ಕೂಡ ಔಷಧಿಗೋಸ್ಕರವಾಗಿ ಖರ್ಚಾಗ್ತಕ್ಕಂಥದ್ದು, ಆಸ್ಪತ್ರೆಗೆ ಖರ್ಚಾಗುವಂಥದ್ದು, ಮನಸ್ಸಿಗೆ ತುಂಬ ನೋವಾಗ್ತಕ್ಕಂಥದ್ದಾಗತ್ತೆ. ನಿಮ್ಮ ಕುಲದೇವತೆಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ನಿಮ್ಮ ನಿರ್ದಿಷ್ಟವಾದಂತಹ ಗುರಿಗಳನ್ನು ತಲುಪೋದಕ್ಕೆ ಬಹಳ ಶ್ರಮ ಪಡ್ತೀರಿ. ಹಲವಾರು ರೀತಿಯಲ್ಲಿ ಪ್ರಯತ್ನವನ್ನು ಪಟ್ಟು ವಿಫಲರಾಗ್ತೀರಿ ಅನ್ನುವಂಥದ್ದೇ ಬೇಸರದ ಸಂಗತಿ. ಇಡೀ ದಿವಸವನ್ನು ತುಂಬ ತಾಳ್ಮೆಯಿಂದ ಕಳೀಬೇಕಾಗತ್ತೆ. ಎಲ್ಲಿ ತಾಳ್ಮೆಯನ್ನು ಕಳ್ಕೊಳ್ತೀರೋ ಅಥವಾ ಸಿಡ್ಡಿಗೆ ಹೇಳ್ತಿರೋ ಆಗ ನಿಮ್ಮ ಕೆಲಸಗಳಲ್ಲಿ ವಿಚಿತ್ರ, ವಿಕಾರವಾದಂತಹ ಒಂದು ಪರಿಸ್ಥಿತಿ ಒದಗ್ತಕ್ಕಂಥದ್ದಾಗತ್ತೆ. ಸಂಬಂಧಿಕರು ಮತ್ತು ಸ್ನೇಹಿತರು ದೊಡ್ಡ ಆತಂಕಕ್ಕೆ ಒಳಗಾಗ್ತಕ್ಕಂತಹ ಸಮಯ. ಈ ದಿವಸ ಬರೀ ನಕಾರಾತ್ಮಕವಾದಂತಹ ಚಿಂತನೆಗಳು, ವಿಷಯಗಳೇ ನಿಮ್ಮ ಮುಂದೆ ಬರುವಂಥದ್ದು. ಮನಸ್ಸಿಗೆ ಸಮಾಧಾನ ಸಿಕ್ಕು ಅಂತಂದರೆ ಎಲ್ಲಿಂದ ಸಿಕ್ಕಬೇಕು? ಎಲ್ಲವೂ ಕೂಡ ನಕಾರಾತ್ಮಕವಾಗಿಯೇ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಹಣದ ವಿಚಾರದಲ್ಲಿ, ಮನೆಯಲ್ಲಿ, ವ್ಯವಹಾರದಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುವಂಥದ್ದು. ಹಳೆಯ ಲೆಕ್ಕದಿಂದ ಬಹಳ ಬೇಸರವಾಗುತ್ತೆ.
ಸರಿಯಾದಂತಹ ಲೆಕ್ಕ ಇಲ್ಲ ಅನ್ನುವಂಥದ್ದು ಮನಸ್ಸಿಗೆ ತಿಳಿಯುವಂತಹದ್ದು. ದಾಂಪತ್ಯದಲ್ಲಿ ವೈಮನಸ್ಯ ಬರದೇ ಇರೋ ಹಾಗೆ ನೀವು ಗಮನಿಸ್ಕೊಳ್ಬೇಕು. ಒಂದು ವೇಳೆ ತಾತ್ಸಾರ ಮಾಡಿದರೆ ದಾಂಪತ್ಯದಲ್ಲಿ ಮನಸ್ತಾಪಗಳಾಗೋದಕ್ಕೆ ಹೆಚ್ಚಿನ ಅವಕಾಶಗಳಿದೆ. ಅಷ್ಟಲಕ್ಷ್ಮಿಯರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.